ಅಂಕೋಲಾ ಶಿರೂರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತದಿಂದ ಗಂಗಾವಳಿ ನದಿಯಲ್ಲಿ ಬಿದ್ದ ಮಣ್ಣನ್ನು ಮಾರ್ಚ್ 10ರೊಳಗೆ ತೆರವುಗೊಳಿಸಬೇಕು. ಇಲ್ಲದಿದ್ದಲ್ಲಿ ಅದೇ ಸ್ಥಳದಲ್ಲಿ ಅಂಕೋಲಾ ತಾಲೂಕು ವ್ಯಾಪ್ತಿಯ 7 ಗ್ರಾಮ ಪಂಚಾಯತ್ ಸಾರ್ವಜನಿಕರು ಸೇರಿ ಧರಣಿ ನಡೆಸಲಿದ್ದೇವೆ ಎಂದು ಅಂಕೋಲಾ ತಾಲೂಕು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಒಕ್ಕೂಟ ಎಚ್ಚರಿಸಿದೆ. ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಸಂಘಟನೆಯವರು, ಶಿರೂರಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಂಚಿಗೆ ಗುಡ್ಡ ಕುಸಿದು ರಸ್ತೆಯ ಮೇಲೆ ಬೃಹತ್ ಮಣ್ಣಿನ ರಾಶಿಯಾಗಿದ್ದು, ನದಿಯಲ್ಲಿಯೂ ಸಹ ಕೃತಕ ದ್ವೀಪವನ್ನ ನಿರ್ಮಿಸಿದಂತಾಗಿದೆ. ಗುಡ್ಡ ಕುಸಿತದ ಬಳಿಕ ಇಲ್ಲಿಯವರೆಗೆ ಶಾಸಕ ಸತೀಶ್ ಸೈಲ್ ಅತಿ ಮುತುವರ್ಜಿ ವಹಿಸಿ ಸರ್ಕಾರದ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು 3 ಹಂತದಲ್ಲಿ ಯಶಸ್ವಿ ಕಾರ್ಯಾಚರಣೆ ನಡೆಸಲಾಗಿದೆ. ಆದರೆ ನದಿಯಲ್ಲಿ ಬಿದ್ದ ಮಣ್ಣಿನಿಂದಾಗಿ ಸರಾಗವಾಗಿ ಹರಿಯುವ ನದಿಗೆ ತಡೆಗೋಡೆ ನಿರ್ಮಿಸಿದಂತಾಗಿದೆ. ಇದರಿಂದ ವಾಸರ ಕುದ್ರಿಗೆ, ಮೊಗಟ, ಅಗಸೂರು, ಹಿಲ್ಲೂರು, ಸಗಡಗೇರಿ, ಬೆಳಸೆ, ಅಗ್ರಗೋಣ ಗ್ರಾಮ ಪಂಚಾಯತ್ಗಳಲ್ಲಿ ಮಳೆಗಾಲದ ಸಮಯದಲ್ಲಿ ಸ್ವಲ್ಪ ಮಳೆಯಾದ್ರೂ ಪ್ರವಾಹ ಬರುವ ಸಾಧ್ಯತೆ ಇದೆ. 2019ರಿಂದ 20, 20ರಿಂದ 21ರಲ್ಲಿ ಪ್ರವಾಹ ಬಂದು ಅನೇಕ ಮನೆ ಮಠಗಳನ್ನ ಕಳೆದುಕೊಂಡು ಆಸ್ತಿಗೆ ಹಾನಿಯಾಗಿದ್ದು ಸಾಕಷ್ಟು ನೋವು ಕಷ್ಟಗಳನ್ನ ಅನುಭವಿಸಿದ್ದೇವೆ. ಇದೀಗ ಅಂತಹ ದುರ್ಘಟನೆ ಮತ್ತೆ ಮರುಕಳಿಸದಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಈಗಾಗಲೇ ಜಿಲ್ಲಾಧಿಕಾರಿಗಳ ಗಮನಕ್ಕೂ ತರಲಾಗಿದ್ದು ಇಲ್ಲಿಯವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ನದಿಯಲ್ಲಿ ಬಿದ್ದ ಮಣ್ಣನ್ನ ತೆರವುಗೊಳಿಸಿಕೊಡುವುದು ಅತಿ ಅಗತ್ಯವಾಗಿದೆ. ಒಂದು ವೇಳೆ ಈ ಮಣ್ಣನ್ನ ತೆರವುಗೊಳಿಸದೇ ಇದ್ದಲ್ಲಿ 7 ಪಂಚಾಯತ್ಗಳು ಸಾರ್ವಜನಿಕರು ಸೇರಿ ಶಿರೂರು ಬಳಿಯ ಗುಡ್ಡ ಕುಸಿತವಾದ ಸ್ಥಳದಲ್ಲಿ ಧರಣಿ ನಡೆಸುತ್ತೇವೆ ಎಂದು ಒಕ್ಕೂಟದ ಪ್ರದೀಪ್ ನಾಯಕ್, ಬಾಲಚಂದ್ರ ಶೆಟ್ಟಿ, ವೆರೋನಿಕಾ, ಜಯಶ್ರೀ, ಸುಮನಾ, ಜ್ಯೋತಿ, ಶೋಭಾ, ಸಂತೋಷ್ ನಾಯಕ್, ಮಾನಸ, ರಾಜೇಶ್ ನಾಯಕ್ ಮುಂತಾದವರು ಎಚ್ಚರಿಸಿದ್ದಾರೆ. ವಸತಿ ಮನೆ ಕೇಂದ್ರ ಸರ್ಕಾರದ್ದು 50 ಮನೆಗಳು ಇವತ್ತು ಉತ್ತರ ಕನ್ನಡ ಬಂದಿದೆ. ಅಂಕೋಲಾ ತಾಲೂಕಿಗೆ ಸುಮಾರು 2250 ಅಂಕೋಲಾ ತಾಲೂಕಿನ 19 ಪಂಚಾಯತ್ ಬಂದಿದೆ. ಅಲ್ಲಿ 2 ಪಂಚಾಯತ್, ಒಂದು ಮೊದಲೇ 2 ಪಂಚಾಯತ್, ಒಂದು ಹೊಸೂರು ಪಂಚಾಯತ್, ಇನ್ನೊಂದು ಹೊಸ ಪಂಚಾಯತ್ ವಾಸಗೂಡಿ ಪಂಚಾಯತ್, ಇನ್ನು ಬೆಳಂಬರ ಪಂಚಾಯತ್ ಕೂಡಿರತಕ್ಕಂಥ ಬೆಳಂಬರ ಪಂಚಾಯತ್ವನ್ನ ಪ್ರತ್ಯೇಕಿಸಿ ಇನ್ನೊಂದು ಅಂದ್ರೆ ರಾಜ್ಯದಲ್ಲಿ 400 ಪಂಚಾಯತ್ ಹೆಚ್ಚು ಮಟ್ಟದಲ್ಲಿ 12 ಪಂಚಾಯತ್. ಆ 2 ಪಂಚಾಯತ್ಗೆ ಈ ಇದರಲ್ಲಿ ಮನೆಗಳು ಬರಲಿಲ್ಲ. ನಮ್ಮ ಅಂಕೋಲಾ ತಾಲೂಕಿನ 2 ಪಂಚಾಯತ್ 12 ಮತ್ತು ವಾಸಗೂಡಿ ಪಂಚಾಯತ್ಗೆ 0 ಮನೆಗಳ ಇವತ್ತು ಬಂದಿರುವಂಥದ್ದು 0. ಉಳಿದ ಎಲ್ಲ ಇದಕ್ಕೆ ಸುಮಾರು ಈಗ ನನ್ನ ಅಚ್ಚುವೆ ಪಂಚಾಯತ್ ಅಧ್ಯಕ್ಷ ನಾನು. ಅಚ್ಚುವೆ ಪಂಚಾಯತ್ ಸುಮಾರು 85 ಮನೆ ಬಂದಿದೆ. ಮನೆ ಬಂದದ್ದು ಹೌದು, ಆದರೆ ಕೆಲವರಿಗೆ ಕೊಡ್ಲಿಕ್ಕೆ ಆಗ್ತದೆ. ಅದಕ್ಕೆ ಕಾರಣ ಅನೇಕ ಕಾರಣ. ಈಗ ಒಂದೇದಾಗಿ ಏನಾಗಿದೆ ಅಂತಂದ್ರೆ 2018ರ ಸರ್ವೆ ಮಾಡಿ ಇದ್ದವರಿಗೆ ಮನೆ ಕೊಡುವಂಥದ್ದು. ಮೂರನೇದಾಗಿ ಏನಾಗಿದೆ ಅಂತಂದ್ರೆ ಈಗ RTC ಬಹಳ ಜನ ಕಡಿಮೆ ಹಿಂದಿನಿಂದ ಈ ಅರಣ್ಯ ಅತಿಕ್ರಮಣ ಅಥವಾ ಅವ್ರ ಜಮೀನು ಇಲ್ಲದೆ ಅವ್ರ ಮನೆ ನಂಬರ್ ಆಧಾರದ ಮೇಲೆ ಹಿಂದೆಲ್ಲ ರಾಜ್ಯ ಸರ್ಕಾರದ ಕೆಲವೊಂದು ಮನೆಗಳನ್ನು ಕೊಟ್ಟಿದ್ರು. ಇವತ್ತು RTC ಇಲ್ಲದವರಿಗೆ ಮತ್ತೆ ಏನಾಗಿದೆ ಅಂತಂದ್ರೆ ಇವತ್ತು ಭೂಮಿ ಹಂಚಿಕೆಯಾಗಿ ಸಾಕಷ್ಟು ಜನ ಏನು ಸಾಮೂಹಿಕ ಭೂಮಿ ಇದೆ, ಸಾಮೂಹಿಕ ಭೂಮಿಯಲ್ಲಿದ್ದವರಿಗೂ ಮನೆ ಕೊಡ್ಲಿಕ್ಕೆ ಆಗುದಿಲ್ಲ. ಕಾರವಾರದ ಬೈತ್ಕೋಲ್ ಬಳಿ ಪರವಾನಗಿ ಪಡೆಯದೆ ಇಂಟಿಗ್ರೇಟೆಡ್ ಸರ್ವಿಸ್ ಪಾಯಿಂಟ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ಗುತ್ತಿಗೆದಾರನು ಪೈಪ್ಲೈನ್ ನಿರ್ಮಾಣಕ್ಕೆ ರಸ್ತೆಯನ್ನ ಅಗೆದು ಸರ್ಕಾರದ ಆಸ್ತಿಗೆ ಹಾನಿ ಮಾಡಿದ್ದು ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಸಾಮಾಜಿಕ ಕಾರ್ಯಕರ್ತ ವಿಲ್ಸನ್ ಫರ್ನಾಂಡಿಸ್ ಹೇಳಿದರು. ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಫೆಬ್ರವರಿ 22ರಂದು ರಾತ್ರಿ 10:30ಕ್ಕೆ ಬೈತ್ಖೋಲ್ನಲ್ಲಿ ಇಂಟಿಗ್ರೇಟೆಡ್ ಸರ್ವಿಸ್ ಪಾಯಿಂಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರು ಹಾಗೂ ಅದರ ಗುತ್ತಿಗೆದಾರ ರಾಮಚಂದ್ರ ಎನ್ನುವವರು ಪೈಪ್ಲೈನ್ ಅಳವಡಿಸಲು ಇಲಾಖೆಯ ಪರವಾನಗಿ ಇಲ್ಲದೆ ನಿಯಮ ಬಾಹಿರ ರಸ್ತೆಯನ್ನ ಅಗೆದಿದ್ದಾರೆ. ತದನಂತರ ನಗರಸಭೆ ಪೌರಾಯುಕ್ತರಿಗೆ ದೂರನ್ನ ನೀಡಿದಾಗ ನಗರಸಭೆ ಅಧಿಕಾರಿಗಳು ಕೆಲಸ ಮಾಡುವ ಸ್ಥಳದಲ್ಲಿ ದಾಖಲೆಯನ್ನ ಪರಿಶೀಲಿಸಿ ನಗರಸಭೆ ಕೊಟ್ಟಂತಹ ಪರವಾನಗಿ ಪತ್ರ ಇಲ್ಲದ ಕಾರಣ ಕೆಲಸವನ್ನ ಸ್ಥಗಿತಗೊಳಿಸಿದ್ದರು. ಆದರೆ ತಡರಾತ್ರಿ ಗುತ್ತಿಗೆದಾರ ಹಾಗೂ ಕಂಪನಿಯವರು ಕೆಲಸವನ್ನ ಪುನಃ ಪ್ರಾರಂಭಿಸಿ ರಸ್ತೆ ಅಗೆದು ಪೈಪ್ಲೈನ್ ಅಳವಡಿಸಿ ರಸ್ತೆ ಹಾಳು ಮಾಡಿದ್ದಾರೆ. ಸರ್ಕಾರದ ಆಸ್ತಿಗೆ ಹಾನಿ ಮಾಡಿದವರ ವಿರುದ್ಧ ಅವರ ಕಾಮಗಾರಿ ಲೈಸೆನ್ಸ್ ರದ್ದುಪಡಿಸಿ ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ರು. ಕಂಪನಿಗಳು ಯಾವುದೇ ದಾಖಲೆಯನ್ನು ಇಲ್ಲದೆ ರಾಜಾರೋಷವಾಗಿ ಒಕ್ಕೂಟದಲ್ಲಿ ಕಂಪನಿ ನಡೆಸ್ತಾ ಇದ್ದಾರೆ, ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಸರ್ಕಾರದ ಆಸ್ತಿ ಹಾನಿ ಮಾಡ್ತಾ ಇದ್ದಾರೆ. ಇಂಥವ್ರ ಮೇಲೆ ಕಾನೂನು ಕ್ರಮ ಕೈಗೊಂಡು ಅವರಿಗೆ ನ್ಯಾಯಯುತವಾಗಿ ಶಿಕ್ಷೆ ಕೊಡಬೇಕು. ಮತ್ತೆ ರಾಮಚಂದ್ರ ಇಂತ ಆಮಿಷ ಇರುವಂತಹ ಒಂದು ಗುತ್ತಿಗೆದಾರ ಒಂದು ಲೈಸೆನ್ಸ್ ರದ್ದುಪಡಿಸಬೇಕು. ಅವ್ರಿಗೆ ಯಾವುದೇ ಕಾಮಗಾರಿ ಕೊಡಬಾರ್ದು ಅಂತ ನನ್ನೊಂದು ವಿನಂತಿ. ಯಾಕಂದ್ರೆ ಇನ್ನೊಂದು ಇಂಥದ್ದೆಲ್ಲ ಆಗಿದ್ರೆ ನಾವು ಮತ್ತೆ ಉಗ್ರ ಪ್ರತಿಭಟನೆ ಮಾಡ್ತೀವಿ, ಕಂಪನಿಗಳ ಮಧ್ಯೆ ಸಹ ಮಾಡ್ತೀವಿ. ದೊಡ್ಡ ಪೈಪ್ ಹಾಕಿ ಒಳಗಡೆ ಅವರು ಪೈಪ್ಲೈನ್ ಮಾಡ್ತಾರೆ ಸರ್. ಅದು ಮಾಡಲಿಕ್ಕೋಸ್ಕರ ಅವರು ರಸ್ತೆ ಹಾಳು ಮಾಡಿದ್ದಾರೆ ಸರ್. ಅದು ಸಂಬಂಧಪಟ್ಟ ಇಲಾಖೆಯಿಂದ ಯಾವುದೂ ಇಲ್ಲ. ನ್ಯಾಷನಲ್ ಹೈವೇದ ಅವ್ರು ಪರ್ಮಿಷನ್ ತಗೊಂಡಿದ್ದಾರೆ. ಆದ್ರೆ ಸರ್ ನ್ಯಾಷನಲ್ ಹೈವೇ ಅವರಿಗೆ ನಾನು ಲಾಸ್ಟ್ ಟೈಮ್ ಅಲ್ಲಿ ರಸ್ತೆ ಎಲ್ಲ ಹೊಡೆದೋಗಿತ್ತು, ಮನೆ ಕೊಡ್ಲಿಕ್ಕೆ ಹೋದಾಗ
ಇಲ್ಲ ನಂಬ್ಕೊಂಡ್ರೆ ಅದು ಆಯೋಜನೆ ಮಾಡಿ ಅವರೇ ಮಾಡ್ತಾರೆ, ನಮ್ಗೆ ಈಗ ಏನು ನಡೆಯಲ್ಲ ಅಂತ ಹೇಳಿದ್ರು. ಈಗ ನ್ಯಾಷನಲ್ ಹೈವೇದು ಅವರು ಪರ್ಮಿಷನ್ ಇಟ್ಟಿದ್ದಾರೆ 2024 ಬಟ್ ನಗರಸಭೆಯಿಂದ 2023 ಪರ್ಮಿಷನ್ ಆಗಿದೆ. ಖಾಲಿ ತಡೆಗೋಡೆ ಕಟ್ಟಲಿಕ್ಕೋಸ್ಕರ ಅಷ್ಟೇ, ರಸ್ತೆ ಕಾಮಗಾರಿಗೆ ಆಗುದಿಲ್ಲ. ಕಮಿಷನರ್ ಅವರು ಅವರ ಅಧಿಕಾರಿಗಳು ಬಂದಾಗ ಎಲ್ಲ ವೆರಿಫಿಕೇಶನ್ ಮಾಡಿದ್ರು, ಡಾಕ್ಯುಮೆಂಟ್ಸ್ ಎಲ್ಲ ನೋಡಿದ್ರು. ಈ ವೇಳೆ ಸಚಿನ್ ಅವರ್ಸೇಕರ್, ನಿತ್ಯರಾಜ್ ದುರ್ಗೇಕರ್, ವಿಶಾಲ್ ಉಳ್ವೇಕರ್, ಜಗನ್ನಾಥ್ ನಾಯ್ಕ್ ಇದ್ದರು. ದಾಂಡೇಲಿಯ ಡಿಎಫ್ಎ ಮೈದಾನದಲ್ಲಿ ಸಹಸ್ರಾರು ಪ್ರೇಕ್ಷಕರ ನಡುವೆ ನಡೆಯುತ್ತಿದ್ದ ದಾಂಡೇಲಿ ಪ್ರೀಮಿಯರ್ ಲೀಗ್ ಹೊನಲು ಬೆಳಕಿನ ಪಂದ್ಯಾವಳಿಯನ್ನ ಉಸ್ಮಾನ್ ವಹಾಬ್ ನೇತೃತ್ವದ ಸ್ಟಾರ್ಲಿಂಗ್ ರಾಯಲ್ಸ್ ತಂಡ ಗೆದ್ದುಕೊಂಡಿದೆ. ಅಂತಿಮ ಪಂದ್ಯ ಉಸ್ಮಾನ್ ವಹಾಬ್ ನೇತೃತ್ವದ ಸ್ಟಾರ್ಲಿಂಗ್ ರಾಯಲ್ಸ್ ಹಾಗೂ ಮುಜೀಬ್ ಖತೀಬ್ ನೇತೃತ್ವದ ಕಿಂಗ್ಸ್ 11 ನಡುವೆ ನಡೆದಿತ್ತು. ಆರಂಭದಲ್ಲಿ ಬ್ಯಾಟಿಂಗ್ ಮಾಡಿದ ಸ್ಟಾರ್ಲಿಂಗ್ ತಂಡ 99 ರನ್ಗಳನ್ನ ಮಾಡಿತ್ತು. ನಂತರ ಬ್ಯಾಟಿಂಗ್ ಮಾಡಿದ ಕಿಂಗ್ಸ್ 11ನ ತಂಡ 10 ಓವರ್ಗಳಿಗೆ 7 ವಿಕೆಟ್ ಕಳೆದುಕೊಂಡು 83 ರನ್ ಸೇರಿಸಿ ಸೋಲನ್ನ ಒಪ್ಪಿಕೊಂಡಿತ್ತು. ಅಂತಿಮ ಪಂದ್ಯ ಅತ್ಯಂತ ರೋಚಕವಾಗಿ ನಡೆದಿದ್ದು ಡಿಪಿಎ ಮೈದಾನದಲ್ಲಿ ಸುಮಾರು 10,000ಕ್ಕೂ ಹೆಚ್ಚಿನ ಜನ ಈ ಪಂದ್ಯಾವಳಿಯನ್ನ ವೀಕ್ಷಿಸಿದ್ರು. ಐಪಿಎಲ್ ಕ್ರೀಡಾಕೂಟದಲ್ಲಿ ಉಳಿದಂತೆ ಸಂದೀಪ್ ರಜಪೂತ್ ನೇತೃತ್ವದ ದಾಂಡೇಲಿ ಜಂಗಲ್ ವಿಲ್ಲಾ ವಾರಿಯರ್ಸ್, ರೋಷನ್ ಜಿತ್ ಮಾಲಕತ್ವದ ಕುಳಗಿ ರೋಡ್ ಲೆಜೆಂಡ್ಸ್, ಅತುಲ್ ಮಾರ್ದೋಳ್ಕರ್ ನೇತೃತ್ವದ ದಾಂಡೇಲಿ ಟಸ್ಕರ್, ರಮೇಶ್ ನಾಯ್ಕ್ ನೇತೃತ್ವದ ಕಾಳಿ ಟೈಗರ್ಸ್, ಶಮಲ್ ಅಬ್ದುಲ್ ಅಮ್ಲಸ್ ನೇತೃತ್ವದ ಡ್ಯೂ ಡ್ರಾಪ್ ಥಂಡರ್ಸ್, ವಿಷ್ಣುಮೂರ್ತಿ ರಾವ್ ಮಾಲಕತ್ವದ ದಾಂಡೇಲಿ ಡ್ರೀಮ್ಸ್ ಚಾಲೆಂಜರ್ಸ್ ತಂಡಗಳು ಭಾಗವಹಿಸಿದ್ದವು. ಪಂದ್ಯಾವಳಿಯಲ್ಲಿ ಉತ್ತಮ ದಾಂಡಿಗನಾಗಿ ಸ್ಟಾರ್ಲಿಂಗ್ ತಂಡದ ವಿಜಯ್ ಪಾವಲೆ, ಉತ್ತಮ ಎಸೆತಗಾರನಾಗಿ ಕಿಂಗ್ಸ್ 11 ತಂಡದ ರಜತ್, ಉತ್ತಮ ಕ್ಷೇತ್ರ ರಕ್ಷಕನಾಗಿ ಕಿಂಗ್ಸ್ 11 ತಂಡದ ಸಚಿನ್ ಕಂಜರ್ಬಾಟ್, ಉತ್ತಮ ಶಿಸ್ತಿನ ತಂಡವಾಗಿ ದಾಂಡೇಲಿ ಡ್ರೀಮ್ಸ್ ತಂಡ, ಪಂದ್ಯ ಶ್ರೇಷ್ಠನಾಗಿ ಸ್ಟಾರ್ಲಿಂಗ್ನ ಗಣೇಶ್, ಸರಣಿ ಶ್ರೇಷ್ಠನಾಗಿ ಸ್ಟಾರ್ಲಿಂಗ್ನ ವಿಜಯ್ ಪಾವಲೆ ಬಹುಮಾನ ಪಡೆದುಕೊಂಡ್ರು. ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ನಗರಸಭಾ ಅಧ್ಯಕ್ಷ ಅಶ್ಫಾಕ್ ಶೇಖ್, ತಹಶೀಲ್ದಾರ್ ಶೈಲೇಶ್ ಪರಮಾನಂದ್, ಡಿವೈಎಸ್ಪಿ ಶಿವಾನಂದ್ ಮದರಖಂಡಿ, ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ಕಾರ್ಯನಿರ್ವಾಹಕ ನಿರ್ದೇಶಕ ರಾಜೇಂದ್ರ ಜೈನ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷ ಬಿಎನ್ ವಾಸರೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲ್ವಾಯಿ, ಪೇಪರ್ ಮಿಲ್ನ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ರಾಜೇಶ್ ತಿವಾರಿ, ನಗರಸಭಾ ಸದಸ್ಯೆ ಶಾಯಿದಾ ಪಠಾಣ್, ಮಾಜಿ ಸದಸ್ಯ ಕೀರ್ತಿ ಗಾಂವ್ಕರ್ ಮೊದಲಾದವರು ಉಪಸ್ಥಿತರಿದ್ದು ಬಹುಮಾನ ವಿತರಿಸಿದ್ರು. ಅಂದು ಅಮ್ಮ ಕೊಟ್ಟ 5 ರೂಪಾಯಿಯಿಂದ ಹಲವಾರು ವಿದ್ಯಾರ್ಥಿಗಳಿಗೆ ನನ್ನಿಂದ 5,000 ರೂಪಾಯಿಗಳನ್ನು ನೀಡಲು ಸಾಧ್ಯವಾಗಿದೆ. ಓರ್ವ ಶ್ರೀಮಂತನ ಮಕ್ಕಳು ಸಾಧನೆ ಮಾಡುವುದು ದೊಡ್ಡ ಕೆಲಸವಲ್ಲ, ಅದೇ ಓರ್ವ ಬಡವನ ಮಕ್ಕಳು ಸಾಧನೆ ಮಾಡುವುದು ವಿಶೇಷತೆ ಎಂದು ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ರಾಮು ಅರ್ಗೇಕರ್ ಹೇಳಿದರು. ಅಂಕೋಲಾ ತಾಲೂಕಿನ ಸ್ವಾತಂತ್ರ್ಯ ಸಂಗ್ರಾಮ ಸ್ಮಾರಕ ಭವನದಲ್ಲಿ ಜಿಲ್ಲಾ ಆಗೇರ್ ಸಮಾಜ ಅಭಿವೃದ್ಧಿ ಸಂಘ ಹಮ್ಮಿಕೊಂಡ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನಮ್ಮದು ಉಪ್ಪನ್ನ ನೀಡುವ ಮೂಲಕ ಪ್ರೀತಿ ಹಂಚಿದ ಸಮಾಜ ಎಂಬ ಹೆಮ್ಮೆ ಇದೆ. ನಮ್ಮ ಸಮಾಜ ಅಭಿವೃದ್ಧಿ ಹೊಂದಬೇಕು ಎಂದ್ರೆ ಆರ್ಥಿಕವಾಗಿ ಸಬಲರಾಗಬೇಕು. ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ನಮ್ಮ ಸಮಾಜದವರು ಪ್ರಯತ್ನ ಪಟ್ಟು ಮುಂದೆ ಬರಬೇಕು. ನಮ್ಮ ಅಭಿವೃದ್ಧಿಗೆ ಯಾರು ಸಹಕರಿಸುತ್ತಾರೋ ಅಂತವರನ್ನ ಶಾಶ್ವತವಾಗಿ ನೆನಪಿಟ್ಟುಕೊಳ್ಬೇಕು ಎಂದರು. ಸಂಘಟನೆಯ ಸಲಹಾ ಸಮಿತಿ ಅಧ್ಯಕ್ಷ ಡಾಕ್ಟರ್ ಆರ್ಜಿ ಗುಂದಿ ಮಾತನಾಡಿ, ಬೇರೆ ಬೇರೆ ಸಮಾಜಗಳಿಗೆ ಅವರದೇ ಆದ ಕುಲ ಕಸುಬುಗಳಿವೆ. ಆಗೇರ ಸಮಾಜದವರಿಗೆ ಆಗರವೇ ಕರ್ಮಭೂಮಿ. ಇತ್ತೀಚೆಗೆ ನಮ್ಮ ಸಮಾಜದವರು ಬದುಕಿನ ಅನಿವಾರ್ಯತೆಯಲ್ಲಿ ಬೇರೆ ಬೇರೆ ಕೆಲಸಗಳನ್ನ ಕಲಿತುಕೊಂಡಿದ್ದೇವೆ. ನಮ್ಮ ಸಮಾಜಕ್ಕೆ ಸವಾಲುಗಳೇ ಸಂಘಟನೆಯನ್ನ ಕಲಿಸಿವೆ ಎಂದರು. ಜೀವಮಾನದ ಸಾಧನೆಯ ವಿಶೇಷ ಸನ್ಮಾನ ಸ್ವೀಕರಿಸಿದ ಹೊನ್ನಪ್ಪ ಆಗೇರ್ ವಂದಿಗೆ ಮಾತನಾಡಿ, ನಮ್ಮ ಸಮಾಜ ಅಭಿವೃದ್ಧಿ ಹೊಂದದೆ ಹಿಂದೆ ಬೀಳಲು ಕೆಲವು ಜನರ ಜೀವನ ಶೈಲಿಯೂ ಕಾರಣವಾಗಿದೆ. ದುಡಿತ ಕಡಿಮೆಯಾಗಿ ಖರ್ಚು ಹೆಚ್ಚಾದಾಗ ಸಾಲಕ್ಕೆ ಮೊರೆ ಹೋಗಿ ಸಮಸ್ಯೆಗಳು ಉದ್ಭವವಾಗುತ್ತವೆ ಎಂದರು. ಈ ಸಂದರ್ಭದಲ್ಲಿ ಗುರು ಎನ್ ಶೆಡ್ಗೇರಿ ಮಾತನಾಡಿದರು. ಸಂಘಟನೆಯ ಸಂಘಟನಾಧ್ಯಕ್ಷ ಗುಣ ಬಿ ಆಗೇರ್, ತಾಲೂಕಾ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಮನೋಹರ್ ಹಾರ್ವಾಡೇಕರ್ ಚಿತ್ರಕಲಾ ಪ್ರದರ್ಶನವನ್ನ ಉದ್ಘಾಟಿಸಿದ ಸಂಘಟನೆಯ ಕಾರ್ಯಾಧ್ಯಕ್ಷ ಮಹಾದೇವ್ ಆಗೇರ್, ಗೌರವಾಧ್ಯಕ್ಷ ಅರುಣ್ ಶೆಡ್ಗೇರಿ, ಉಪಾಧ್ಯಕ್ಷ ಗಣಪತಿ ಆಗೇರ್, ಹಿರಿಯ ಸದಸ್ಯ ಜಗದೀಶ್ ಶಿರೋಡ್ಕರ್, ಹಿರಿಯ ಶಾಖಾ ವ್ಯವಸ್ಥಾಪಕ ಗಣೇಶ್ ಬಂದಿಗೆ, ಕೆಎಲ್ಇ ಕಾಲೇಜಿನ ಪ್ರಾಂಶುಪಾಲೆ ಸರೋಜಿನಿ ಹಾರ್ವಾಡೇಕರ್, ಮಾಜಿ ಉಪಾಧ್ಯಕ್ಷೆ ಶಾಂತಿ ಆಗೇರ್, ಉಪಾಧ್ಯಕ್ಷರುಗಳಾದ ವಾಮನ್ ಆಗೇರ್, ಮಾರುತಿ ಆಗೇರ್, ಈಶ್ವರ್ ವಂದಿಗೆ, ಯಾದವ್ ಲಕ್ಷ್ಮೇಶ್ವರ್, ಖಜಾಂಚಿ ಹೊನ್ನಪ್ಪ ಆಗೇರ್, ನಿಕಟಪೂರ್ವ ಕಾರ್ಯದರ್ಶಿ ಮಂಜುನಾಥ್ ಶೆಡಗೇರಿ ಮಾತನಾಡಿದರು. ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನಿಸಲಾಯಿತು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೆಬೈಲ್, ಅಂಕೋಲಾ. ನಮ್ಮ ಈ ಸಂಘಟನೆಯಲ್ಲಿ ನಾನು ಜಾಸ್ತಿ ಕೆಲಸ ಮಾಡಲಿಲ್ಲ. ನಮ್ಮ ಕೆಎಸ್ಆರ್ಸಿಯಲ್ಲಿ 1900
ಸಂದರ್ಭಗಳಲ್ಲಿ ಸೇವೆಯನ್ನು ಮಾಡಿ 2005 ಮತ್ತು 6ರಲ್ಲಿ ದಾಂಡೇಲಿ, ಅದ ನಂತರ 2024ರವರೆಗೆ ಕಾರಾಗೃಹದಲ್ಲಿ ಕರ್ತವ್ಯವನ್ನು ಮಾಡಿ ಪ್ರಾಮಾಣಿಕ ಹಾಗೂ ಪ್ರೀತಿ ವಿಶ್ವಾಸಗಳಿಂದ ನಮ್ಮ ಸಂಸ್ಥೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಿರುತ್ತೇನೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜಕ್ಕೆ ಏನಾದರೂ ಸೇವೆಯನ್ನು ಮಾಡಬೇಕನ್ನೋ ಸದುದ್ದೇಶದಿಂದ ನೆಕ್ಸ್ಟ್ ಬರುವ ತಿಂಗಳಿಂದ ಒಂದು ಅಳಿಲು ಸೇವೆ ಅಂತ ಹೇಳಿ ಹೆಸರು, ಅಳಿಲು ಸೇವೆ ಅಂತ ಹೇಳಿ ಒಂದು ಉಳಿತಾಯ ಖಾತೆಯನ್ನು ಪ್ರಾರಂಭಿಸುತ್ತೇವೆ. ಅದರಿಂದ ನಮ್ಮ ಸಮಾಜದ ಪ್ರತಿಯೊಬ್ಬರು ಅದಕ್ಕೆ ಕೈ ಜೋಡಿಸಿ ಅಜ್ಜ ನೆನಪಾಗ್ತಾರೆ, ಅಜ್ಜಿ ನೆನಪಾಗ್ತಾರೆ, ಅವ್ರು ಹೇಗಿದ್ರು ಅವಾಗ, ಅವನನ್ನು ಏನ್ ಮಾಡಿಕೊಟ್ರು, ಅವನ ನಾವು ಇವತ್ತಿನ ದಿನದಲ್ಲಿ ಅವಲೋಕನ ಮಾಡಬೇಕಾಗ್ತದೆ. ಈಗ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದ್ರೆ ಆಕ್ಚುಲಿ ಸ್ವಲ್ಪ ಫೀಲ್ ಇದೆ ನನಗೆ. ನಮ್ಮ ಈ ಮೀಸಲಾತಿ ನಿಯಮದಲ್ಲಿ ನನಗೆ ಆಕ್ಚುಲಿ ಇವಾಗ ನಾನು ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿ ಆಕ್ಚುಲಿ ಕೆಲಸವನ್ನು ಮಾಡಬೇಕಿತ್ತು. ಹಲವಾರು ಕಾರಣಗಳಿಂದ ನನ್ನ ಪ್ರಮೋಷನ್ ಹಿಂದಿದ್ದು ಈಗ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದೆ. ಅದರಿಂದ ನಾನೊಬ್ಬ ಸಾಮಾನ್ಯ ಬಡ ವಿದ್ಯಾರ್ಥಿಯಾಗಿದೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಮಾತನ್ನು ನಾನು ನಮ್ಮ ಮಕ್ಕಳಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಡತನ ನಮ್ಮ ಮೆದುಳಿಗಲ್ಲ, ಮನಸ್ಸಿಗಲ್ಲ, ದೈಹಿಕವಾಗಿ ಮಾತ್ರ. ಸಾಧನೆಯನ್ನ ಮಾಡಬೇಕು, ಸಾಧನೆ ಜೊತೆಗೆ ಹೋಗ್ಬೇಕು. ಅವಾಗ ಜಯಶ್ರೀ ಹೇಳಿದ ನಾವು ಹಾಡಿನಲ್ಲಿ ಏನಾಗಲಿ ಮುಂದೆ ಸಾಗಲಿ, ಸಾಕ್ತಾ ಇರಬೇಕು. ಆ ಸಾಕ್ತಾ ಇದ್ರೆ ಜೀವನದಲ್ಲಿ ನದಿ ಎಷ್ಟು ಕೊಳಚನ್ನ ದಾಟಿ ಬರ್ತದೆ, ಆಮೇಲೆ ಸುಂದರವಾದ ಸಮುದ್ರವನ್ನು ಸೇರ್ತದೆ. ಆಕ್ಚುಲಿ ನಮ್ಮ ಹಿಂದಿನ ಜನ, ನಮ್ಮ ಅಜ್ಜನ ನೆನಪು ಮಾಡಿದ್ರೆ ಧಾರವಾಡದಲ್ಲಿ ಅಜ್ಜ ಇದ್ದ, ಅಂಕೋಲದಲ್ಲೂ ಅಜ್ಜ ಇದ್ದ, ಅಂಕೋಲದಲ್ಲೂ ಅಜ್ಜಿ ಇದ್ದು, ಧಾರವಾಡದಲ್ಲೂ ಅಜ್ಜ ಇದ್ದ. ನೆನಪಾಗ್ತಾರೆ. ಈಗ ಯಾಕೋ ಫೀಲಿಂಗ್ಸ್ ಅಂತಾರೆ ಮನುಷ್ಯನಿಗೆ. ಒಂದು ಮ್ಯಾಚೂರ್ಡ್ ಏಜ್ ಬಂದಾಗ ಅವರೇ 155, ಬಟ್ ನನ್ನ ಮಗಳು ಓಕೆ ಇಂಜಿನಿಯರ್ ಮಗಳು. ಬಟ್ ಒಬ್ಬ ಬಡವ ಮಗಳು 100ಕ್ಕೆ 100 125 ತೆಗೆದು ಬಹಳ ಹರ್ಷದಾಯಕ ಸಂಗತಿ. ಪ್ರೌಡ್ ನಾವೆಲ್ಲ ಪ್ರೌಡ್ ಮಾಡಿ ಅವಳಿಗೆ ಇವತ್ತು ಸನ್ಮಾನ ನೋಡಿ ಖುಷಿ ಆಯ್ತು. ನಾನು ನೋಡಿದ 5,000 ರೂಪಾಯಿ ಕೊಟ್ಟು ಬಂದಿದ್ದೆ. ಹುಡುಗಿ 5,000 ನಾನು ಕೊಟ್ಟಿದ್ದ ಉದ್ದೇಶ ಅದು 5,000ದಿಂದ ಜೀವನದ 5,000 ಕನಸುಗಳನ್ನ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. 5 ರೂಪಾಯಿಗೋಸ್ಕರ ನಾನು ಒದ್ದಾಟ ಮಾಡಿದೆ. ಒಂದ್ಸರಿ ಬಸ್ ಪಾಸಿಗೋಸ್ಕರ ನಮ್ಮಮ್ಮ 5 ರೂಪಾಯಿ ಕೊಟ್ಟಿದ್ದು. ನಮ್ಮಮ್ಮ ಯಾಕಂದ್ರೆ ಕಳ್ಕೊಂಡ್ರೆ ಚಾಮುಂಡಿ ಇದ್ದಂಗೆ. ಅವಳು ಹೇಗೂ ಹೇಳ್ತಾಳೆ, ನನ್ನ ದುಡ್ಡು ನಾನು ತಿಂಗಳ ದುಡ್ಡು ಕೊಟ್ಟರೆ ಅವಳು ಹೇಳ್ಬೋದಂದ್ರೆ ಸ್ವಾಭಿಮಾನ, ನಮ್ಮ ಜಾತಿಯಲ್ಲಿ ಬಿಟ್ಟು ದುಡ್ತಾರೆ ಬಂದಿದ್ದು, ನಮಗೆ ಏನೂ ಕೊಡೋದಿಲ್ಲ ಅಂತ ಅವಳು ಹೇಳೋ ಸರಿ ಉಂಟು. ಯಾಕಂದ್ರೆ ಅವಳು ಕೊಟ್ಟಿದ್ದರೆ ನಾನು ಅವಳಿಗೆ ವಾಪಸ್ ಕೊಡ್ತಾ ಇದ್ದೇನೆ. ಅವಳು ಕೊಟ್ಟ 1 ರೂಪಾಯಿಗೆ ನಾನು ಇವತ್ತಿಲ್ಲಿ 1 ಲಕ್ಷ 1 ಕೋಟಿ ಸಂಪಾದನೆ ಮಾಡಲಿಕ್ಕೆ. ನಾವು ಅದೇ ಇದರಲ್ಲಿ ಭಗವದ್ಗೀತೆ ಹೇಳ್ತಾನೆ, ನಾವಿಲ್ಲೇನಾದ್ರೂ ಪಡ್ಕೊಂಡಿದ್ದರೆ ನಾವಿಲ್ಲಿ ಕೊಡ್ತೀವಿ ಅಂತ. ಅನೇಕ ವಿಧಾಯಕ ಕಾರ್ಯಕ್ರಮಗಳನ್ನು ಮಾಡಿ ಸಮಾಜದ ಏಳಿಗೆಗಾಗಿ ಅವಿರತವಾಗಿ ಶ್ರಮಿಸ್ತಾ ಇದ್ದೇವೆ. ಅದನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ನಮಗೆ ಬಹಳ ಖುಷಿ ಸಹ ಆಗ್ತಾ ಇದೆ. ವಾರ್ಷಿಕವಾಗಿ ನಾವು 2 ಕಾರ್ಯಕ್ರಮವನ್ನು ನಮ್ಮ ಒಂದು ಸ್ವಂತ ನೆಲದಲ್ಲಿ ಅಥವಾ ಸ್ವಂತ ನೆಲೆಯಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದೇವೆ. ಉಳ್ಳವರು ಶಿವಾಲಯ ಮಾಡುವಲಯ್ಯ, ನಾನೇನು ಮಾಡಲಿ ನಾನು ಬೆಳವಲಯ್ಯ ಎಂಬ ವಚನದ ಸಾಲಿನಂತೆ ನಾವು ಉಳ್ಳವರಂತೆ ಶಿವಾಲಯ ಕಟ್ಟುತ್ತಿದ್ದರೂ ಸಹ ನಮ್ಮ ಸ್ವಾಭಿಮಾನದ ಸಂಕೇತವಾಗಿ ನಾವು ಇವತ್ತು ಯಾರೊಂದಿಗೂ ಕೈ ಚಾಚಿದೆ ಇಂತಹ ಕಾರ್ಯಕ್ರಮಕ್ಕೆ ಮುಖಾಮುಖಿ ಆಗ್ತಾ ಇರುವುದನ್ನು ನಾವು ಕಂಡುಕೊಳ್ತಾ ಇರುವುದು ನಿಜಕ್ಕೂ ನಮ್ಮೆಲ್ಲರಿಗೂ ಹೆಮ್ಮೆ ಪಡುವಂತ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ
ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.